ಫ್ರೆಂಡ್ಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸೊ ಎಸ್, ಇವತ್ತೊಂದು ಡೈಲಿ ಬ್ಯೂಟಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಎಸ್, ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಮಮ್ಮಿ ಒಂದು ಹಸಿ ಗೊಜ್ಜು ರೆಸಿಪಿ ಮಾಡಿದ್ರು. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮು ತೋರಿಸಿದೆ ಅಂತ ತುಂಬ ಜನ ಅದನ್ನ ಇಷ್ಟಪಟ್ರಿ. ಸೊ ಇದು ಸ್ವಲ್ಪ ಬೇರೆ ಥರ ಹಸಿ ಗೊಜ್ಜು ರೆಸಿಪಿ. ಸೊ ಆ ಒಂದು ರೆಸಿಪಿನ ನೋಡ್ಕೊಂಡು ಬನ್ನಿ. ಅಲ್ಲಿ ತನಕ ನಂಗೆ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡೋದಿದೆ, ಸೊ ಅದು ಮಾಡ್ಕೊಂಡು ಬಂದ್ಬಿಡ್ತೀವಿ. ಮಮ್ಮಿ, ಗೊಜ್ಜುನ ಹೆಂಗೆ ಮಾಡೋದು ಅಂತ ಒಂದು ಸ್ವಲ್ಪ ಡಿಸ್ಕ್ರೈಬ್ ಮಾಡಿಬಿಡಿ. ಇದು ಹಸಿ ತೆಂಗಿನಕಾಯಿ ಊರಿಂದ ತಂದಿದ್ದೆ, ಅದನ್ನ ಬಿಡಿಸಿ ಬೇಯಕ್ಕೆ ಹಾಕಿದ್ದೀನಿ. ಒಂದೆರಡು ಟೊಮೊಟೊ, ಒಂದು 10 ಈರುಳ್ಳಿ, ಒಂದು 3 ಬದನೆಕಾಯಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಗ್ಯಾಸ್ ಮೇಲೆ ಸುಟ್ಕೋಬೇಕು. ಹುಣಸೆ ನೆನೆ ಹಾಕೊಂಡು ಹುಣಸೆ ಕ್ಯೂಚ್ಕೊಂಡು ಅದಾದ್ಮೇಲೆ ಅದನ್ನೆಲ್ಲ ಕ್ಲೀನಾಗಿ ಮ್ಯಾಶ್ ಮಾಡ್ಕೋಬೇಕು. ಕೈಲಿ ಕ್ಯೂಚ್ಕೋಬೇಕು. ಮೆಣಸಿನ್ಕಾಯಿ, ಬದನೆಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಅದೆಲ್ಲ ಆದ್ಮೇಲೆ ಆ ರಸ ಇರ್ತದಲ್ಲ ತೆಂಗಿನಕಾಯಿ ಬೇಯಿಸಿರೋದು, ಅದನ್ನ ಇದ್ರೊಳಗೆ ಹಾಕ್ಬೇಕು. ರಸ ಮಾತ್ರ ಆಗ್ಬೇಕಾ? ರಸ ಮಾತ್ರ, ಕಾಳಂಗೆ ನೆಂಚ್ಕೊಳಕ್ ಸೈಡ್ಗೆ. ಮುದ್ದೆಗೆ ಬೇಕಲ್ಲ ಹಂಗೆ. ಒಂಚೂರು ಮೇಲೆ ಕೊತ್ತಂಬರಿ ಸೊಪ್ಪು ಕುದಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಟೇಸ್ಟ್ ಮಾಡಿದ್ರೆ ಬಾಯಲ್ಲಿ ನೀರು ಬರ್ತದೆ. ಚಳಿಗೆ ಚೆನ್ನಾಗಿರುತ್ತೆ. ಸೊ ಈ ಕಡೆ ಮೆಣಸಿನ್ಕಾಯಿ ಹುರಿದಾಯಿತು ಆ್ಯಂಡ್ ಆ ಕಡೆ ಮಮ್ಮಿ ಬದನೆಕಾಯಿ, ಈರುಳ್ಳಿ ಹಾಗೂ ಟಮಾಟನ್ನ ಹುರಿತಾ ಇದ್ದಾರೆ ಫ್ರೆಂಡ್ಸ್. ಆ್ಯಂಡ್ ಹುರಿದಿರೋದನ್ನ ನೀವು ನೋಟಿಸ್ ಮಾಡ್ತಾ ಇದ್ದರೆ ಮಮ್ಮಿ ಅದನ್ನ ನೀರೊಳಗೆ ಹಾಕ್ತಾ ಇದ್ದಾರೆ. ಸೊ ಅದು ಯಾಕೆ ಅಪ್ಪ ಅಂತಂದರೆ, ನಾವು ಜಾಸ್ತಿ ಹುರಿದಿರ್ತೀವಲ್ಲ, ರೋಸ್ಟ್ ಮಾಡಿರ್ತೀವಲ್ಲ, ಸೊ ಅದು ಸಿಪ್ಪೆ ಬಂದುಬಿಡುತ್ತೆ ಆಚೆಗೆ. ಆ ಕಪ್ಪು ಕಲರ್ ಸಿಪ್ಪೆ ಏನಿರುತ್ತಲ್ಲ ಅದು ಬಂದುಬಿಡುತ್ತೆ. ಸೊ ತಿನ್ಬೇಕಾದ್ರೆ ಚೆನ್ನಾಗಿರಲ್ಲ. ಈ ಥರ ನೀರೊಳಗೆ ಹಾಕಿದ್ರಲ್ಲ ಅದು ತಾನಾಗೆ ತೇಲ್ಕೊಂಡು ಆಚೆ ಬಂದುಬಿಡುತ್ತೆ ಸಿಪ್ಪೆನ. ಸೊ ಅದಕ್ಕೆ ಅದನ್ನ ನೀರೊಳಗೆ ಹಾಕ್ತಿರೋದು. ಅದು ಹಂಗೆ ಹಾಕಿದ್ರು ಟೇಸ್ಟ್ ಕೊಡ್ಬೇಕು. ಚೆನ್ನಾಗಿರಲ್ಲ, ತೇಲ್ತದೆ. ಸ್ವಲ್ಪ ಇರಲಿ, ಸ್ವಲ್ಪ. ಮಮ್ಮಿ ಏನು ಮಾಡ್ತಿದ್ಯಾ? ಇವತ್ತು ತೆಂಗಿನಕಾಯಿ, ಇವಾಗ ತೆಂಗಿನಕಾಯಿ ಕೊಟ್ಟಿರೋ ಊರಿಗೆ ಹೋಗಿದ್ದು, ಅದರಿಂದ ಸ್ವಲ್ಪ ಬಿಡಿಸಿ ಬೇಯಕ್ಕೆ ಹಾಕಿದ್ದೀನಿ. ಹಸಿ ಗೊಜ್ಜು ಮಾಡ್ತಾ ಇದ್ದೀನಿ. ಹಸಿ ಕಾಳು ಬೇಯಿಸಿದ್ದೀವಿ, ಗೊಜ್ಜು ಇವೆಲ್ಲ ಸುಟ್ಕೊಂಡು ಎಲ್ಲ ಚೂಚ್ಕೊಂಡು ಅದ್ರ ರಸ ಇರುತ್ತಲ್ಲ ಅದನ್ನೆಲ್ಲ ಇದರೊಳಗೆ ಕಾಯ್ಕೊಂಡ್ರೆ ತುಂಬ ಟೇಸ್ಟು. ಮುದ್ದೆ, ಬಿಸಿ ಬಿಸಿ ಮುದ್ದೆ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ತಡ್ಡಿನ ಕಾಳು, ಅಲಸಂದೆಕಾಯಿ ಅಂತಾರೆ, ನಾವು ತಡ್ಡಿನಕಾಯಿ ಅಂತೀವಿ. ತಡ್ಡಿನಕಾಯಿ ಗೊಜ್ಜು, ಹಸಿ ಗೊಜ್ಜು, ತಡ್ಡಿನಕಾಯಿ ಗೊಜ್ಜು. ಸೊ ಇವಾಗ ಏನು ಬದನೆಕಾಯಿ ಎಲ್ಲ ನೀನು ಸುಟ್ಟಿದ್ಯಾ? ಬದನೆಕಾಯಿ, ಮೆಣಸಿನ್ಕಾಯಿ ಮತ್ತು ಟಮಾಟೊ, ಈರುಳ್ಳಿ. ದಪ್ಪದ ಈರುಳ್ಳಿ, ಒಂದು 3 ದಪ್ಪು ಮೀಡಿಯಂ ಸೈಜ್ ಬದನೆಕಾಯಿ, ಒಂದು 10 ಹಸಿರು ಮೆಣಸಿನ್ಕಾಯಿ. ಈರುಳ್ಳಿ ಒಳಗಡೆ ಏನೂ ಆಗಿಲ್ಲ, ಇನ್ನೂ ಸ್ವಲ್ಪ ಸುಡಬೇಕಿದೇನಲ್ವಾ? ಸಾಕಾ? ಸಾಕು ಅನಿಸ್ತೈತೆ, ಸುಡಂತವೆ ಇನ್ನೊಂದ್ಸಲ. ನಾನು ಇದು ಅನ್ನ, ಇದು ಕನ್ಫ್ಯೂಸ್ ಆಗೋದೆ ನನ್ನ ಗೊಚ್ಚಿಗೆ. ಕಾಳು ಹಾಕಿದ್ದೀನಲ್ಲ, ಇದು ಅನ್ನ. ಅದೇ ನಾನು ಮುದ್ದೆ ಮಾಡಿದ್ಲ ನಾನು ಮಾಡಿದಂತೆ. ಅಷ್ಟು ಚೇಂಜ್ ಮಾಡಿದ್ನಲ್ಲ, ಅದು ಅಕ್ಕ ಮನೆ ಕುಕ್ಕರ್ ಇಲ್ಲಿ ಬಂದೈತೆ. ಯಾವ ಮನೆ ತಂದಿಲ್ಲ. ಅನ್ನ ಇತ್ತು ಅಂತ ತಂದಿಲ್ಲ. ಹುಣಸೆಹಣ್ಣಿನ ರಸ, ಒಂಚೂರು ಬೆಳ್ಳುಳ್ಳಿ, ಜಜ್ಕ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮಮ್ಮಿ ಇಲ್ಲಿ ಸುಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ಯಾವ್ದು ಅಣ್ಣ ಮತ್ತು ಯಾವುದು ತೆಂಗಿನಕಾಯಿ ಅಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. ಇಲ್ಲ, ಅದು ಚೇಂಜ್ ಮಾಡಿದೆ. ಇದೇ ಕಾಳು, ಅದೇ ಅನ್ನ, ಆಪರೇಷನ್ ಚೇಂಜ್ ಮಾಡಿದೆ. ಸೊ ಇದು ಕಾಳು, ಇದು ಅನ್ನನಾ? ಎರಡು ವಿಷಲ್ ಬಂದರೆ ಸಾಕಲ್ವಾ? ಆ್ಯಂಡ್ ಇದು ಬಂದು ಮೆಣಸಿನ್ಕಾಯಿ ಮತ್ತು ಬ್ರಿಂಜಾಲು, ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ರಸ. ಮಾಡಬೇಕಾದ್ರೆ ಇನ್ನೂ ರೆಸಿಪಿ ತೋರಿಸ್ತೀನಿ ಯಾವ ಥರ ಮಾಡ್ತೀವಿ ಅಂತ.
ನಾನು ನಿಮಗೆ ತೋರಿಸಿದ್ನಲ್ಲ ಫ್ರೆಂಡ್ಸ್, ಬದನೆಕಾಯಿ, ಈರುಳ್ಳಿ, ಟಮಾಟೆ ಹಣ್ಣು, ಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಇಷ್ಟೆಲ್ಲನೂ ಫ್ರೈ ಮಾಡಿಕೊಂಡು ಅಂದರೆ ಫ್ರೈ ಅಂದರೆ ಚೆನ್ನಾಗಿ ಹುರಿದ್ರು. ಆ್ಯಂಡ್ ಇವಾಗ ಒಂಚೂರು ಹುಣಸೆ ನೀರನ್ನ ತೊಗೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಕಿವುಚ್ತಾರೆ, ಅಂದರೆ ಸ್ಮ್ಯಾಶ್ ಮಾಡಬೇಕು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಿಜವಾಗ್ಲೂ. ನಮ್ಮ ಅಮ್ಮ ಇದು ಮಾಡಿ ಅಲ್ಲೇ ಸುಮಾರು ದಿವಸನೇ ಆಯಿತು, ಬಟ್ ಇವಾಗಲೂ ಸಹ ಇದನ್ನ ನೋಡ್ರಲ್ಲ ಬಾಯಿಂದ ನೀರೇ ಬರ್ತಾ ಇದೆ. ಎಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಬದನೆಕಾಯಿ ಎಲ್ಲ ಗ್ಯಾಸ್ ಮೇಲೆ ಸುಟ್ಕೊಂಡಿದ್ನಲ್ಲ, ಅದಕ್ಕೆ ಒಂಚೂರು ಹುಣಸೆಹಣ್ಣು ರಸ ನೆನೆಸ್ಬಿಟ್ಟು ಕಿವುಚಿ ಅದರೊಳಗೆ ಎಲ್ಲ ಹಾಕಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲನೂ ಕ್ಯೂಚ್ ಆದಮೇಲೆ ಇವಾಗ ನಮ್ಮ ಅಂದರೆ ಕಾಳನ್ನ, ಅಳಸಿಂದೆ ಕಾಳನ್ನ ಏನು ಬೇಯಿಸೋಕೆ ಇಟ್ಟಿದ್ರಲ್ಲ, ಸೊ ಇವಾಗ ಆ ಕಾಳ್ದು ಬರೀ ರಸನ ಹಾಕ್ತಿರೋದು. ಕಾಳು ಬಂದು ನಾವು ನಂಚ್ಕೊಳ್ಳೋಕ್ಕೆ ಮುದ್ದೆಗೆ ಅಥವಾ ಸೈಡ್ಸ್ ಥರ ಇರ್ಬೋದು. ಸೊ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು. ಆ್ಯಂಡ್ ಈ ಥರ ಒಂದು ಸ್ವಲ್ಪ ಜಜ್ತವ್ರೆ, ಅಂದರೆ ಕುಟ್ತವ್ರೆ. ಬಿಕಾಸ್ ಏನಾದರೂ ಸ್ವಲ್ಪ ಜಾಸ್ತಿ ಬೆಂದಿಲ್ಲ ಅಥವಾ ಏನೋ ಸ್ವಲ್ಪ ಬೇಯಬೇಕು ಅಂತಂದರೆ ಈ ಥರ ಕುಟ್ಟಿದ್ರಲ್ಲ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತ. ಇದೇನು ಬಿಸಿ ಮಾಡೋದೇನಿಲ್ಲ ಅಲ್ವಾ? ಚೆನ್ನಾಗಿದ್ದೀರಾ? ಸೊ ಹಸಿ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು ಟೇಸ್ಟು, ಆ್ಯಂಡ್ ಚಳಿಗಾಲಕ್ಕೆ ಮಾತ್ರ ಆಸಮ್ ಅಂತಲೇ ಹೇಳ್ಬೋದು. ಸೊ ನಾನು ಮುಂಚೆ ವ್ಲಾಗಲ್ಲಿ ಇನ್ನೊಂದು ಥರದ ಹಸಿ ಗೊಜ್ಜು ರೆಸಿಪಿನ ಶೇರ್ ಮಾಡಿದ್ದೆ, ತುಂಬ ಜನ ಇಷ್ಟಪಟ್ರಿ. ಸೊ ಇದು ಸಹ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಸಪೋಸ್ ನೀವು ಬೇರೆ ಥರ ಮಾಡಿದ್ರೆ ಅಂದರೆ ಪ್ಲೀಸ್ ನಮಗೂ ಸಹ ಕಾಮೆಂಟ್ ಮಾಡಿ, ನಾನು ಸಹ ಮತ್ತೆ ಇನ್ನೊಂದ್ಸತಿ ಅದನ್ನ ಟ್ರೈ ಮಾಡಿಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಾನು ಹೇಳಿದ್ರೆ ನನಗೆ ಫೇಸ್ ವಾಶ್ ಮಾಡಕ್ಕೆ ಹೋಗಬೇಕು ಅಂತ. ಸೊ ಬನ್ನಿ ನಿಮಗೂ ಸಹ ತೋರಿಸ್ತೀನಿ ಯಾವ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಇವಾಗ ನಾನು ಯೂಸ್ ಮಾಡ್ತಿರೋದು ಡರ್ಮಾ ವೈವ್ ಅವರ ಕ್ಲೆನ್ಸರ್ ಫೇಸ್ ವಾಶ್ ಅಂತ ಫ್ರೆಂಡ್ಸ್. ಅಂಡ್ ಇದರಲ್ಲಿ ಎಲ್ಲ ನ್ಯಾಚುರಲ್ ಕೊಲಾಜಿಯಲ್ ಓಟ್ ಮೀಲ್ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ನಾನು ಪರ್ಸನಲ್ ಆಗಿ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನಮ್ಮ ಅಕ್ಕ ಕೂಡ ಯೂಸ್ ಮಾಡ್ತಾಳೆ, ನನ್ನ ತಂಗಿ ಕೂಡ ಯೂಸ್ ಮಾಡ್ತಾಳೆ. ಸೊ ನಮ್ಗೆ ಅಂತೂ ತುಂಬಾನೇ ಗೋ ಟು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಸಾಫ್ಟ್ ಅನಿಸ್ತಾ ಇದೆ ಅಂತ, ಒಂಥರ ಬ್ರೀದ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಂಡ್ ಎಸ್, ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ಸೊ ಬೀಟ್ ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಡ್ರೈ ಸ್ಕಿನ್, ಯಾವುದೇ ಸ್ಕಿನ್ ಆಗಲಿ ಎಲ್ರಿಗೂ ಸೂಟ್ ಆಗುತ್ತೆ. ಅಂಡ್ ಬೋತ್ ಮೇಲ್ ಹಾಗೂ ಫೀಮೇಲ್, ಸೊ ಇಬ್ರು ಸಹ ಈ ಒಂದು ಫೇಸ್ ವಾಶ್ ನ ಯೂಸ್ ಮಾಡ್ಕೋಬಹುದು. ಸೊ ನನ್ನ ಫೇಸ್ ವಾಶ್ ಎಲ್ಲ ತುಂಬಾನೇ ಕ್ಲೀನ್ ಆಗಿದೆ. ಅಂಡ್ ಇವಾಗ ನಾನ್ ಬಂದು ಒಂದು ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಜನ ಅನ್ಕೋತೀರಾ ಮಾಯಿಶ್ಚರೈಸರ್ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬರೀ ಆಚೆ ಹೋದ್ರೆ ಮಾತ್ರ ಅದನ್ನ ಯೂಸ್ ಮಾಡಬೇಕು ಅಂತ. ಸೊ ಫ್ರೆಂಡ್ಸ್, ಆ ಥರ ಏನೂ ಇಲ್ಲ. ಮಾಯಿಶ್ಚರೈಸರ್ ನೀವು ಆಚೆ ಹೋಗ್ತೀರಾ, ಮನೇಲಿ ಇರ್ತೀರಾ, ಎವ್ರಿ ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ನ್ಯೂಟ್ರಿಡರ್ಮ್ ಅವರ ಮಾಯಿಶ್ಚರೈಸಿಂಗ್ ಲೋಷನ್ ಅಂತ. ಅಂಡ್ ಇದರಲ್ಲಿ ಫ್ರೆಂಡ್ಸ್ ವೈಟಮಿನ್ ಇ ಇದೆ. ಸೊ ನಿಮಗೆ ಗೊತ್ತೇ ಇದೆ, ವೈಟಮಿನ್ ಇ ಬಂದು ನಮ್ಮ ಹೇರ್ ಹಾಗೂ ಸ್ಕಿನ್ಗೆ ತುಂಬಾನೇ ಒಳ್ಳೆಯದು ಹಾಗೂ ಹೆಲ್ದಿ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಇದನ್ನ ಇವಾಗ ಯೂಸ್ ಮಾಡ್ತೀನಿ ಹಾಗೂ ತೋರಿಸ್ತೀನಿ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿ ಗಮ್ ಅನ್ನುತ್ತೆ ಅಂದ್ರೆ, ಮೈ ಗಾಡ್. ಮಾಯಿಶ್ಚರೈಸಿಂಗ್ ಲೋಷನ್ ಹ್ಯಾಸ್ ಅ ಪ್ರೈಮರ್ ಕೂಡ ಯೂಸ್ ಮಾಡ್ಕೋಬಹುದು. ಸೊ ದಟ್ ನಾವು ಮೇಕಪ್ ಏನಿದೆ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿ ಫಿಕ್ಸ್ ಆಗುತ್ತೆ. ಅಂಡ್ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಯಾವುದೇ ತರಹದ ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ, ಕಂಪ್ಲೀಟ್ ಆಗಿ ನ್ಯಾಚುರಲ್. ಅಂಡ್ ಹಾಗೆ ಹೇಳಿದಂಗೆ ವೈಟಮಿನ್ ಇ ಕೂಡ ಇದೆ, ವಿಚ್ ಇಸ್ ಸೇಫ್ ಫಾರ್ ಅವರ್ ಸ್ಕಿನ್ ಅಂಡ್ ಅವರ್ ಹೇರ್. ಅಂಡ್ ನಾನು ನಿಮಗೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಸೊ ಈ ಒಂದು ನ್ಯೂಟ್ರಿಡರ್ಮ್ ಲೋಷನ್ ನಮಗೆ ನ್ಯೂಟ್ರಿಡರ್ಮ್ ಇಂಡಿಯಾಸ್ ವೆಬ್ಸೈಟ್ ಹಾಗೂ ಐವೇರಿಯಾ ಸ್ಕಿನ್ ಬ್ರ್ಯಾಂಡ್, ನೈಕಾ ಅಂಡ್ ಅಮೆಝಾನ್ ಕೂಡ ಅವೈಲೇಬಲ್ ಇದೆ, ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಕೋಬಹುದು. ಆ್ಯಂಡ್ ಇವಾಗ ಆಫರ್ ಕೂಡ ನಡೀತಾ ಇದೆ. 10% ಆಫ್ ಆನ್ ದ ಪ್ರೀ ಮೇಕಪ್ ಕೋಮೋ ಆ್ಯಂಡ್ 5% ಆಫ್ ದ ಡರ್ಮಾವೇವ್ ಹೈಡ್ರಾ ಕ್ಲೆನ್ಸರ್, ಎಕ್ಸ್ಕ್ಲೂಸಿವ್ ಅವೈಲೇಬಲ್ ಆನ್ ನ್ಯೂಟ್ರಿಡರ್ಮ್ ಇಂಡಿಯಾಸ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಐವೇರಿಯಾ ಸ್ಕಿನ್ ಬ್ರ್ಯಾಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಲ್ವಾ. ಆ್ಯಂಡ್ ಸಿಕ್ಕಾಪಟ್ಟೆ ಗಮ್ ಅಂತ ಇದೆ ಫ್ರೆಂಡ್ಸ್. ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ನಮ್ಮ ಸ್ಕಿನ್ಗೆ. ಸೊ ನೀವು ಕೂಡ ಯೂಸ್ ಮಾಡ್ತಾ ಇದ್ರೆ ನನಗೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಏನು ಮಾಡ್ತಾ ಇದ್ದೀನಿ ಲಕ್ಷ್ಮಮ್ಮ? ಕೈ ಕುಡಿತಾ ಇದ್ದೀನಿ ಸದ್ಯಕ್ಕೆ. ಲಡ್ಡು ಮಾಗೆ ಒಂದು ಸ್ವಲ್ಪ ಫೀವರ್ ಇತ್ತಲ್ಲ, ಅದಕ್ಕೇನು ಪಪ್ಪಾಯ ತಿನ್ನಿಸ್ತಾ ಇದ್ದೀನಿ. ಪಾಪ ಇದ್ರೆ ಜ್ವರ ಕಡಿಮೆ ಆಗ್ಬಿಡತ್ತಾ? ಜ್ವರ ಕಡಿಮೆ ಆಗುತ್ತೆ ಅಂತಲ್ಲ ರೀ, ಅವ್ನು ಫೀವರ್ ಇತ್ತಲ್ಲ, ಅವ್ನು ಕರೆಕ್ಟಾಗಿ ಏನು ತಿಂತಾ ಇಲ್ಲ, ಬರೀ ಇಷ್ಟಿಷ್ಟೇ ತಿಂತಾನೆ. ನನಗೆ ಆಕ್ಚುಲಿ ಡೌಟ್ ಇತ್ತು ಪಪ್ಪಾಯ ತಿನ್ನಿಸ್ಬೋದಾ ಅಂತ, ಬಿಕಾಸ್ ನನಗೆ ಲಡ್ಡು ಮಾಗೆ ಫೀವರು ಇದೆ. ಫೀವರ್ ಇತ್ತು, ನೆನ್ನೆ ಎಲ್ಲ ಇತ್ತು ಫೀವರು, ಬಟ್ ಇವಾಗ ಅಷ್ಟೇನಿಲ್ಲ ಫೀವರು, ಹೋಗಿದೆ. ಬಟ್ ಒಂದ್ ಸ್ವಲ್ಪ ಕಫ ತರ ಆಗಿತ್ತಾನೆ ಅವನ್ಗೆ. ಸೊ ಅದಕ್ಕೆ ಪಪ್ಪಾಯ ತಿನ್ನಿಸ್ಬೋದಲ್ವಾ? ಅಕ್ಕ ಫೋನ್ ಮಾಡಿದೆ, ತಿನ್ನಿಸ್ಬೋದು ಅಂತ ಅಂದ್ಲು. ಸೊ ನಾನು
ಪಪಾಯ ತಂದಿದ್ದೆ, ಹಣ್ಣಾಗಿರೋದೇ ತಂದಿದ್ದೆ ಪಪಾಯನ. ಹ್ಞೂ ಸೊ ನಮ್ಮ ಮನೆ ಹತ್ರ ಕೆಜಿ 50 ರೂಪಾಯಿ. ನಿಮ್ಮ ಮನೆ ಹತ್ರ ಎಷ್ಟು ಅಂತ ಕಾಮೆಂಟ್ ಮಾಡಿ. ಹಣ್ಣಾಗಿದೆ, ಜಾಸ್ತಿ ಹಣ್ಣಾಗಿದೆ. ನೆನ್ನೆ ಕಟ್ ಮಾಡ್ಬೇಕಾಯ್ತಾನ. ಅಲ್ವಾ? ನಾನು ಆಂಟಿಗೆ ಹೇಳಿದೆ ಸ್ವಲ್ಪ ಹಣ್ಣಾಗಿರೋದು ಕೊಡ್ತೀನಿ, ನೆನೆ ತಿನ್ಸೋಣ ಅಂತ. ಬಟ್ ಪರವಾಗಿಲ್ಲ, ಲಕ್ಷ್ಮಿಗೆ ದುಡ್ಡು ಜಾಸ್ತಿ ಆಗಿದೆ. ಹ್ಞೂ ದುಡ್ಡು ಜಾಸ್ತಿ ಆಗಿದೆ. ಏನು ಹುಡುಕ್ತಾ ಇದೆಯಮ್ಮ? ಚಾಕು ಎಲ್ಲಿ, ಚಾಕು ಎಲ್ಲಿ, ಚಾಕು ಎಲ್ಲಿ, ಚಾಕು ಎಲ್ಲಿ, ಚಾಕು ಎಲ್ಲಿ, ಚಾಕು ಎಲ್ರಿ? ನನಗೇನು ಗೊತ್ತು. ನಮ್ಮ ಅತ್ತೆ ಹೆಂಗೆ ಗೊತ್ತಾ, ನನ್ನ ಕೈಲಿ ನಮ್ಮ ಅತ್ತೆ ಸ್ಪೆಷಲಿ ಈ ಚಾಕು ಕೊಡಲ್ಲ. ಯಾಕೆಂದ್ರೆ ಈ ಚಾಕು ಶಾರ್ಪ್ ಅಂತೆ, ನನ್ಗೆ ಕಟ್ ಮಾಡಕ್ ಬರಲ್ಲ. ಅದಕ್ಕೆ ನೀ ಚಾಕು ಇಟ್ಕೋಬೇಡ. ಇನ್ನೊಂದು ಗ್ರೀನ್ ಕಲರ್ ಹಳೆ ಚಾಕು ಇದೆ, ಅದೆಲ್ಲೋ ಇದು, ಆ ಹಳೆ ಚಾಕುನೇ ಕೊಡ್ತಾರೆ. ಇನ್ನು ಅದನ್ನೇ ಯೂಸ್ ಮಾಡೋ, ಇದನ್ನ ಯೂಸ್ ಮಾಡಬೇಡ, ನಿಮ್ ಕೈ ಕಟ್ಟಾಗ್ಬಿಡುತ್ತೆ ಅಂತ. ಅಯ್ಯೋ ಆಂಟಿ ಸುಮ್ಮನಾಗ್ಬಿಡಿದೆ. ಅದೇ ನೀನು ವರ್ಷಕ್ಕೊಂದ್ಸಲ ಅಡುಗೆ ಮನೆಗೆ ಬರ್ತೀಯಾ, ಅದಕ್ಕೆ ತಾನೆ. ಹಾಂ ನಿಜ ತಾನೆ. ಹ್ಞೂ ಅಂಡ್ ತುಂಬಾ ಜನ ನನಗೆ ಕಾಮೆಂಟ್ ಮಾಡ್ತಾ ಇದಾರೆ ರೀ, ಗೊತ್ತಾ? ಏನಂತ? ಅರುಣ್ ಅವ್ರ ಕಾಮಿಡಿ ನಮಗೆ ತುಂಬಾ ಇಷ್ಟ. ಲಕ್ಷ್ಮಿ ನೀವು ಬೇಜಾರು ಮಾಡ್ಕೋಬೇಡಿ, ಚೆನ್ನಾಗಿರುತ್ತೆ ಅಂತ. ಏನೋಪ್ಪ, ನನಗೂ ನೀನು ಅಡುಗೆ ಇಷ್ಟ ಆದರೆ ಮಾಡ್ಕೊಡಲ್ಲ ಅಂತೀಯ. ಏನ್ ನಾವೇ ಮಾಡ್ಕೊಡ್ಬೇಕು ಅಂತ ರೂಲ್ಸ್ ಇದೆಯಾ? ಅಯ್ಯೋ ನಿನ್ನ ವರ್ಷಕ್ಕೊಂದ್ಸಲ ಮಾಡ್ಬೇಕಲ್ವಾ? ಆಂಟಿಗೆ ಹೇಳ್ರಿ, ಅಡುಗೆ ಮನೆ ಬಿಟ್ಕೊಡಿ, ಸೊಸೆ ಮಾಡ್ತಾಳೆ, ಒಳಗೆ ಕಳಿಸಿ ಅಂತ. ಮಾಡ್ತೀನಿ. ಯಾವಾಗ ಮಾಡಿದ್ರಿ? ಹಾಗಾದ್ರೆ ವಿಡಿಯೋ ರೆಕಾರ್ಡ್ ಮಾಡ್ತೀನಿ, ಅದೆಲ್ಲ ಹೇಳೋಕ್ಕಾಗತ್ತಾ? ಹಾಂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಮಾಡಿ ಆ್ಯಕ್ಟಿವ್ ತೊಗೊಂತೀನಿ. ದ ಡೇ ಯು ಮೇಕ್ ಚಿತ್ರಾನ್ನ ಪ್ರಾಪರ್ಲಿ ಅಲ್ಲ, ಅವತ್ತು ಮಾಡೋಣ. ಓ, ನಾನು ಚಿತ್ರಾನ್ನ ಚೆನ್ನಾಗೇ ಮಾಡ್ತೀನಿ. ಹೌದು, ತಪ್ಪಾಗಿ. ನಾನು ಅವತ್ತು ಸಾಂಬಾರು ಚೆನ್ನಾಗಿ ಮಾಡ್ತೀನಿ. ನೀವು ಹೇಳಿದ್ರಿ ತಾನೇ ಸಾಂಬಾರು ಚೆನ್ನಾಗಿ ಮಾಡಿದ್ಯಾ, ದೊಡ್ಡಮ್ಮನ ಥರನೇ ಮಾಡಿದ್ಯಾ ಅಂತ. ಮತ್ತೆ ಅಪರೂಪಕ್ಕೆ ಚೆನ್ನಾಗಿ ಮಾಡ್ತೀನಿ. ಅಪರೂಪಕ್ಕೆ ಚೆನ್ನಾಗಿ ಮಾಡ್ತೀವಿ, ಅದೇ ಪ್ರಾಬ್ಲಮ್ ಆಗಿರೋದು. ಇದೇ ಶೇಪಿಗೆ ಅಲ್ಲ ಅದು. ಓಕೆ ಈಗ ಏನು ಮಾಡ್ತಾ ಇದ್ದೆ ನೀನು? ಪಪಾಯ ಕಟ್ ಮಾಡ್ತಾ ಇದ್ದೀನಿ. ಕೇಕ್ ಆರ್ಡರ್ ಮಾಡಿದ್ರಾ? ಏನಕ್ಕೆ ಕೇಳು. ಸೊ ಇವತ್ತು ಬಂದು ನಮ್ಮ ಅತ್ತೆ ಬರ್ತ್ಡೇ. ಎಷ್ಟು ಏಜ್ ಇವಾಗ? ಅದು ಗೊತ್ತಿಲ್ಲ ನನಗೆ. ಸೊ ನಮ್ಮ ಅತ್ತೆ ಬರ್ತ್ಡೇ ಫ್ರೆಂಡ್ಸ್ ಆ್ಯಂಡ್ ತುಂಬ ಜನ ಕೇಳಿದ್ರಿ ನಮ್ಮ ಅತ್ತೆಗೆ ಎಷ್ಟು ಜನ ಮಕ್ಕಳು ಅಂತ. ಸೊ ರಮ್ಯಾ ಅಕ್ಕ ಬಗ್ಗೆ ಅಂತ ನಿಮ್ಗೆ ಗೊತ್ತೇ ಇದೆ, ರಮ್ಯಾ ಅಕ್ಕ ಮತ್ತೆ ನವೀನ್ ಅಣ್ಣ ಅಂತ. ಸೊ ನವೀನ್ ಅಣ್ಣ ಬಂದು ಜರ್ಮನಿಲಿ ಇರೋದು. ಸೊ ಅವರು ಅಲ್ಲ, ಏನಿದೆ ಕೇಕು ನೋಡಿ, ಈ ಕ್ಯೂಟ್ ಆಗಿರೋದು ಬೊಕ್ಕೆನ ಕಳಿಸಿದ್ದಾರೆ. ಚೆನ್ನಾಗಿದೆ. ಅದಕ್ಕೆ ಕಳ್ಸೋದು ರೆಗ್ಯುಲರ್ ಆಗಿ ಏನು ಇವೆಂಟ್ ಇದ್ರು ಅದಕ್ಕೆ ಬೆಳಿಗ್ಗೆ ಒಂದು 6 o'clock ಎಲ್ಲ ಬಂದ್ಬಿಡುತ್ತೆ. ಇದು ಮತ್ತೆ ಕೇಕ್ ಇದೆ. ಕೇಕ್ ಮೋಸ್ಟ್ಲಿ ಮೇಲೆ ಫ್ರಿಜ್ಜಲ್ಲಿ ಇಟ್ಟಿರಬೇಕು ಕೇಕು. ಸೊ ಕೇಕು ಮತ್ತೆ ಬೊಕ್ಕೆನ ಅಂದರೆ ಕಳಿಸಿದ್ದಾರೆ ಜರ್ಮನಿಯಿಂದ. ಅವರು ಫಸ್ಟಿಂದಾನೇ ಅಲ್ಲೇ ಇರೋದು, ಲೈಕ್ ಅನ್ನೊಂದು ಕೆಲಸ ಬಂದು ಅಲ್ಲೇ ಅಲ್ವಾ ಇರೋದು. ಸೊ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ ಅಲ್ಲಿಂದ ಆಸ್ಟ್ರೇಲಿಯಾ ಮತ್ತೆ ಬೇರೆ ಬೇರೆ ಕಂಟ್ರಿಗಳು. ಸೊ ಅಲ್ಲೇ ಇರೋದು. ಆ್ಯಂಡ್ ಅವರು ಬಂದು ಡಿಸೆಂಬರ್ಗೆ ಬರ್ತಾರಲ್ಲ ರೀ. ಸೊ ಡಿಸೆಂಬರ್ಗೆ ಬರ್ತಾರೆ. ಆದರೆ ರೆಕಾರ್ಡ್ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ, ಅವ್ರ ಕಂಫರ್ಟ್ ಝೋನು. ಬಟ್ ನನಗೂ ಒಂದು ಮಗಳಿದ್ದಾಳೆ. ಸೊ ಮಗುನ ತೋರಿಸ್ತೀನಿ. ಅಣ್ಣಕ್ಕನ ಮೋಸ್ಟ್ಲಿ ತೋರಿಸಲ್ಲ ಅನ್ಕೋತೀನಿ, ಬಿಕಾಸ್ ಮೇ ಬಿ ಅವ್ರು ಕಂಫರ್ಟೇಬಲ್ ಇರಲ್ಲ. ಬಟ್ ಪಾಪುನ ತೋರಿಸ್ತೀನಿ, ಓಕೆನಾ? ಏನು ಮಾಡ್ತಾ ಇದ್ದಾರೆ ಲಕ್ಷ್ಮಮ್ಮ? ಅದ್ರ ಬದಲು ಅದನ್ನು 2 ಸ್ಲೈಸ್ ಮಾಡ್ಬಿಟ್ಟು ಆಮೇಲೆ ಈಸಿಯಾಗಿ ಕಟ್ ಮಾಡು. ಮತ್ತೆ ಮುಂಚೆನೇ ಹೇಳ್ಬೇಕು ತಾನೇ. ಯಾಕೆ ನಿಂಗೆ ತಲೆ ಇಲ್ವಾ ಅಡುಗೆ ಮಣ್ಣು ದಬ್ಬಾಕ್ತಾನೆ ಅಂತ? ಫಸ್ಟು ಸ್ಪೆಕ್ಸ್ನ ಟೈಟ್ ಮಾಡಿಸಿ. ಎಷ್ಟು ಜನ ಕಾಮೆಂಟ್ ಮಾಡ್ತಾರೆ ಗೊತ್ತಾ? ಯು ನೋ ರೈಟ್, ಯು ಆರ್ ಎಜುಕೇಟೆಡ್. ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರೆ 5 ವರ್ಷ ಮಾಡಿದ್ಯಾ, ನೀನಾಗ ಟೈಟ್ ಮಾಡಿಸ್ಕೊಳಕ್ಕಾಗಲ್ವಾ? ನಾನು ನಮ್ಮ ಮಗುನ ನಾನು ಕರ್ಕೊಂಡೋಗಿ ಅಷ್ಟು ದೂರ ಹೋಗಿ ಟೈಟ್ ಮಾಡಿಸ್ಕೊಂಡು ಎಷ್ಟು ದೂರ? ನಾ ಪಕ್ಕದಲ್ಲೇ ಐತೆ. ಇಲ್ಲ ಅಲ್ಲೇ ಹೋಗ್ಬೇಕು. ಸರಿ, ಕೋರಮಂಗ್ಲನೇ ಆಗಿರಲಿ, ಪಕ್ಕದ ರೋಡಲ್ಲಿ ಐತೆ ಕೋರಮಂಗ್ಲ ಅಲ್ಲಿ. ಹಾಂ, ಏನು ಸೋಂಬೇರಿ ಲಕ್ಷ್ಮಮ್ಮ ನೀನು. ರೀ ಸೋಂಬೇರಿ ಅಂತ ಅಲ್ಲ ರೀ, ಲಡ್ಡುವನ್ನ ಅಷ್ಟು ದೂರ ಕರ್ಕೊಂಡು ಹೋಗಕ್ಕಾಗುತ್ತಾ ನಾನು? ಏನು ಪಕ್ಕದ ರೋಡ್ ಕರ್ಕೊಂಡು ಹೋಗಕ್ಕಾಗಲ್ಲ? ಪಕ್ಕದ ರೋಡ್ ಏನ್ರಿ ಇದೆ? ಇಲ್ಲಿದ್ದ ಹಾಸನಗೆಲ್ಲ ಕರ್ಕೊಂಡು ಹೋಗ್ತೀಯಾ? ಅದು ನಮ್ಮ ಅಪ್ಪ ಕರ್ಕೊಂಡು ಹೋಗೋದು. ಹಾಂ ಲಕ್ಷ್ಮಮ್ಮ ಹಂಗೆ. ಹಾಂ, ನಾನು ನೋಡಿದ್ರೆ ಸಾಕು ಅದೇನೋ ಒಂಥರ ಕೋಪ ಲಕ್ಷ್ಮಮ್ಮಗೆ. ಸುಮ್ಮನೆ ಕೂತಿರ್ತಾನಲ್ಲ ಅಥವಾ ಏನಾದರೂ ಇದು ಮಾಡ್ತಾನೆ ಅಂದ್ಬಿಟ್ಟು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಆಡೋಣ ಇದು ಮಾಡೋಣ. ಟಾರ್ಚರ್ ಕ್ವೀನು. ನೀವು? ಹೌದು. ಮೋಸ್ಟ್ಲಿ ಮೋಟ್ರ್ ಹಾಕ್ಬೇಕು ಅನ್ಸುತ್ತೆ ರೀ, ನೀರು ಕಡಿಮೆ ಬರ್ತಾ ಇದೆ. ನಾಳೆ ಏನು ಡೇ ಲಕ್ಷ್ಮಮ್ಮ? ನಾಳೆ ಒಂದು ನನ್ನ ಎಂಗೇಜ್ಮೆಂಟ್ ಡೇ. ಸೊ
ಸೊ August 15th. ಐ ನೋ ಈ ಒಂದು ವ್ಲಾಗ್ ಒಂದ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಬಿಕಾಸ್ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಸೀರೀಸ್ ನಡೀತಾ ಇದೆ. ಅಂದ್ರೆ ಕ್ಲೀನಿಂಗು, ಯಾವ ಸೀರೆ ತಗೊಂಡೆ, ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಡೇ ವ್ಲಾಗ್, ಅದಾದ್ಮೇಲೆ ಈ ಒಂದು ವ್ಲಾಗ್ ಬರೋದು. ಎಂಗೇಜ್ಮೆಂಟ್ ಆಗಿ ನಾಳೆಗೆ ಅಂದ್ರೆ August 15ಕ್ಕೆ 2 ವರ್ಷ. 2 ವರ್ಷ 20 ವರ್ಷ ಆ ಥರ ಫೀಲಿಂಗ್ ಆಗಿದೆ ನನಗೆ. ಓವರ್ ಆಕ್ಟಿಂಗ್ ಮಾಡಬೇಡ ನೀನು. ಸೊ ಲಕ್ಷ್ಮಮ್ಮ ಜೊತೆ ಹೆಂಗಂದ್ರೆ ನನ್ನ ಬಗ್ಗೆ ಹೇಳ್ರಿ ಏನಾದ್ರು. ಅದೇ ಹೇಳ್ತಾ ಇದ್ದೀನಲ್ಲ, ಲೆಟ್ ಮಿ ಕಂಪ್ಲೀಟ್. ಅದೇ ಸೀಸನ್ ಇರ್ತದೆ ಲಕ್ಷ್ಮಮ್ಮ ಜೊತೆ ಹೆಂಗಂದ್ರೆ, ಒಂದು ದಿನ ಒಂದು ತಿಂಗಳ ತರ, ಆಮೇಲೆ ಒಂದು ತಿಂಗಳು 1 ವರ್ಷ ತರ, 1 ವರ್ಷ 1 ಡೆಕೇಡ್ ತರ. ಹೌದಾ? ಅಷ್ಟೇ ಹ್ಯಾಪಿನೆಸ್. ಇವಾಗ ಅಷ್ಟೇ ಹ್ಯಾಪಿನೆಸ್. ಎಂಗೇಜ್ಮೆಂಟ್ ಡೇಲಿ ಫುಲ್ ನಾನು ನೋಡಿದ್ದೆ ಅರುಣ್ ಅವರು. ಅದೇ ಏನಂತಾರೆ, ಲಾಸ್ಟ್ ಡೇ ಯು ಬಿ ಹ್ಯಾಪಿ ಅಂತಾರಲ್ಲ, ದೇವ್ರ ಆ ಥರ. ಆಮೇಲೆ ಎಕ್ಸಾಕ್ಟ್ಲಿ. ನಾನು ಎಂಗೇಜ್ಮೆಂಟ್ ಡೇ ಏನಾದ್ರು ಡಬ್ಬ ಸ್ಟೇಟಸ್ ಹಾಕಿದ್ರೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಚೆನ್ನಾಗಿರಲ್ಲ. ಇಲ್ಲ ನಾನು ಸ್ಟೇಟಸೇ ಹಾಕ್ಬೇಡ, ಪರವಾಗಿಲ್ಲ. ಆಗ್ತೀನಿ, ನೀವು ಹೇಳಿದ್ನ ಅದೇ ಸ್ಟೇಟಸ್. ಏನು ಫ್ರೆಂಡ್ಸ್, ಏನ್ ಗೊತ್ತಾ, ಫಸ್ಟ್ ಆಫ್ ಆಲ್ ಅಪ್ಪ ಬಂದು ನಾನು ಸ್ಟೇಟಸ್ ಹಾಕಲ್ಲ. ಮುಂಚೆಲ್ಲ ಹಾಕ್ತಾ ಇದ್ರು, ಸರಿನಾ? ಯಾವ ಹೋಗ್ತಾ ಇದೆ ಸ್ಟೇಟಸ್ ಹೋಗ್ತಾ ಇದೆ ಮುಂಚೆ ಏನಂತ. ಆಮೇಲೆ ನನ್ನ ಫೋಟೋನೇ ಅವ್ರ ಫೋನಲ್ಲಿ ಇದ್ದಿದ್ದು, ಅದೇನಂತಾರೆ ಪ್ರೊಫೈಲು, ನನ್ನ ಫೋಟೋನೇ ಇದ್ದಿದ್ದು. ಇವಾಗ ಅವೆಲ್ಲ ಚೇಂಜ್ ಆಗಿ ಅವ್ರ ಮಗುನ್ ಫೋಟೋ ಬಂದ್ಬಿಟ್ಟಿದೆ. ಸ್ಟೇಟಸ್ ಏನಂತಾರೆ ಗೊತ್ತಾ, ನನ್ನ ಫೋಟೋ ಹಾಕ್ಬಿಟ್ಟು ಅದಕ್ಕೆ ಏನಾದ್ರು ಕಾಮಿಡಿ ಮಾಡ್ತಾರೆ. ನಾಳೆ ನೋಡ್ಕೊ ಸ್ಟೇಟಸ್ ಹೆಂಗಿರುತ್ತೆ ಅಂತ. ಬೇಕಿಲ್ಲ ಹಂಗಂತ ಸ್ಟೇಟಸ್ ಬೇಡ, ನೀನ್ ಹಾಕಿಲ್ಲ ಅಂದ್ರೆ ಬರ್ಬೇಕು. ಸೊ ಫ್ರೆಂಡ್ಸ್, ಈ ತರ ಪಪ್ಪಾಯ ತಗೊಂಡು ಒಂದ್ ಸ್ಲೈಸ್ ತಗೊಂಡಿದೀನಿ, ಒಂಚೂರು ಈ ತರ ಸ್ಮ್ಯಾಶ್ ಮಾಡ್ತೀನಿ, ಸ್ಮ್ಯಾಶ್ ಮಾಡ್ಬಿಟ್ಟು ತಿನ್ನಿಸ್ತೀನಿ. ಅದು ಲಡ್ಡು ತಿಂದ್ರೆ ತಿನ್ಬೇಕು, ನೋವಾಗದು. ತಿನ್ಬೇಕು ಬಿಡು. ಬನ್ನಿ ಹೋಗೋಣ. ನೀವು ತಿಂದಿರ ಪಪ್ಪಾಯನ? ಬೇಡ, ತಿಂದಿ. ನಾನು ಬರೀ ಹುಡುಕೋದೇ ಆಯ್ತಲ್ಲ, ಅದೇನಿದೆ ಇದೇನಿದೆ. ಅದಕ್ಕೆ ಅಡುಗೆ ಮನೆಗೆ ಯಾವಾಗ ಬರಬೇಕು ಅನ್ನೋದು. ಏನಾಯ್ತು ಗೊತ್ತಾ, ನಾನು ಮಧ್ಯಾಹ್ನ ಹೇಳ್ದೆ, ಆಂಟಿ ನಾನು ಸಾಂಬಾರ್ ಏನಾದ್ರು ಮಾಡ್ತೀನಿ ಅಥವಾ ಏನಾದ್ರು ಮಾಡ್ತೀನಿ ಅಂದ್ರೆ ಹೇಳಿ, ನಾನು ತರಕಾರಿನ ಕಟ್ ಮಾಡ್ತೀನಿ ಅಂತ. ಆಂಟಿ ಇಲ್ಲಮ್ಮ, ಸಾಂಬಾರ್ ನಾನು ಮಾಡಲ್ಲ, ರಸಂ ಮಾಡ್ತೀನಿ, ಸೊ ರಸಮಲ್ಲಿ ಏನ್ ಹೆಲ್ಪ್ ಬೇಡ ಬಿಡಮ್ಮ ಅಂತ ಅಂದ್ರು. ಸರಿ ಆಂಟಿ ಅಂತ ಅಂದೆ. ನನಗ್ ಗೊತ್ತು ಆಂಟಿ ಸಾಂಬಾರ್ ಮಾಡೇ ಮಾಡ್ತಾರೆ ಅಂತ, ಅದಕ್ಕೆ ಇಲ್ಲೇ ಕಾಯ್ಕೊಂಡ್ ಕೂತಿದ್ದೆ. ಸರಿನಾ? ಆಮೇಲೆ ಮತ್ತೆ ನಾನು ಕಳಿಸ್ಬಿಟ್ರು, ಹೋಗಮ್ಮ ನೀನ್ ಯೂಟ್ಯೂಬ್ ಕೆಲಸ ಮಾಡ್ಕೋ ಅಥವಾ ಲಡ್ಡು ನೋಡ್ಕೋ ಹೋಗು ಅಂತ ಅಂದ್ರು. ಸರಿ ಆಯ್ತು ಅಂತ ಹೋಗಿ ಹಂಗ್ ಬರೋಷ್ಟು ಸಾಂಬಾರ್ ಮಾಡಿಟ್ರು. ಸೂಪರ್ ಫಾಸ್ಟ್, ಸೂಪರ್ ಫಾಸ್ಟ್ ಅಂಡ್ ಫಾಸ್ಟ್ ಅಂಡ್. ಲೈಟ್ ಆಫ್ ಮಾಡ್ತೀರಾ? ಲೈಟ್ ಸ್ಟಾಪ್ ಮಾಡ. ಅಷ್ಟೇ, ಅದು ಸ್ಟಕ್ ಅಷ್ಟೇ. ಬೇಕು, ಇಲ್ಲಿ ಇಡ್ತೀನಿ ಬಿಡಿ, ಅಲ್ಲಿ ಮುಂದೆ ಇಡ್ತೀನಿ ಆಮೇಲೆ. ಅದು ಓಪನ್ ಮಾಡ್ಬಿಟ್ಟು ಮಾಡಕ್ರಿ, ಪರವಾಗಿಲ್ಲ, ಓಪನ್ ಮಾಡಿ. ಅರ್ಧ ಕಾಲಕ್ಕೆ ಅದು ದೊಡ್ಡಪ್ಪನೇ ತಿಂದಿರೋ, ನಾವ್ ಯಾರು ತಿಂದಿಲ್ಲ. ಅಕ್ಕ ತಿಂತೇನ? ಅಕ್ಕ ನಾನು ತಿಂದಿಲ್ಲ. ಪೇಪರ್ ಕ್ಯಾಂಡಲ್ ಬೇಕಾಯ್ತು, ಅಲ್ಲೇ ಪೇಪರ್ 6 ಅಲ್ಲಿ ಮೂಲೆಯಲ್ಲಿ, ಅಲ್ಲಿ ಚಿಕ್ಕ ಪೇಪರ್ ಅಲ್ಲಿ. ಅದೇ ಕ್ಯಾಂಡಲ್. ಅಲ್ಲ ಪಕ್ಕದ್ದು ಬಾರ, ಕೆಳಗಡೆ ಐತಲ್ಲ ನೋಡ, ಅಲ್ಲೇ. ಅದೇ ಸ್ವೀಟ್ ಎತ್ಕೊಂಡ್ಬಿಡಿ. ಸ್ವೀಟ್ ಐತಲ್ಲ, ಸ್ವೀಟ್ ಕೊಡಿ. ಕೇಕ್ ಕಟಿಂಗ್ ಯಾರು ಬರ್ತಡೇ ಇವತ್ತು? ಹ್ಯಾಪಿ ಬರ್ಡೇ ಯಾರು ಇವತ್ತು? ಯಾರು ಫ್ಯಾನ್ ಗಾಳಿ ಹೆಂಗ್ ಬರುತ್ತಮ್ಮ? ಫ್ಯಾನ್ ಗಾಳಿ ಯಾರು ಬರ್ಡೇ ಇವತ್ತು? ಅಲ್ಲಿ ಹ್ಯಾಪಿ ಬರ್ಡೇ ವಿಶ್ ಮಾಡು ಅಜ್ಜಿಗೆ. ಹ್ಯಾಪಿ ಬರ್ಡೇ, ಶೇಕ್ ಹ್ಯಾಂಡ್ ಕೊಡು, ಶೇಕ್ ಹ್ಯಾಂಡ್. ಹ್ಯಾಪಿ ಬರ್ಡೇ ಅಜ್ಜಿ. ಥ್ಯಾಂಕ್ ಯು. ಎಲ್ಲ ಮನೆ ಫ್ಯಾನ್ ಗಾಳಿ ಹೆಂಗ್ ಬರುತ್ತೆ ಮನೆ? ಫ್ಯಾನ್ ಅಲ್ಲಿ ಫ್ಯಾನ್ ನೋಡಮ್ಮ, ಹೆಂಗತ್ತದ ಫ್ಯಾನು. ಎಲ್ಲಿ ಫ್ಯಾನ್ ಆಯ್ತಾ ಅಲ್ಲಿ? ಎಲ್ಲಿ ಫ್ಯಾನ್? ಎಲ್ಲಿ ಫ್ಯಾನ್? ನೀವು ಹೋಗಿ, ನಾನು ಇರ್ತೀನಿ, ಹೋಗಿ ನೀವು ಮತ್ತೆ ಪಾಪ ಇಬ್ರು ಹೋಗಿ ಅಂತ. ನಾನು ಅರುಣ್ ಪಕ್ಕ ನಿಂತ್ಕೋತೀನಿ.
ಆ ಕಡೆ ಇಟ್ಕೋ ಅಷ್ಟೇ. ಏ, ಎರಡು ಕ್ಲಾಪ್ ಮಾಡು, ಕ್ಲಾಪ್ ಮಾಡು. ಅಜ್ಜಿ ಕ್ಲಾಪ್ ಮಾಡು. ಮಾಡ್ಕೊಳ್ಳಿ ಆಂಟಿ. ಕ್ಲಾಪ್ ಮಾಡು, ಕ್ಲಾಪ್ ಮಾಡು, ಕ್ಲಾಪ್ ಮಾಡು, ಕ್ಲಾಪ್ ಮಾಡು. ಅಜ್ಜಿ ಕ್ಲಾಪ್ ಮಾಡು. ಕ್ಲಾಪ್ ಮಾಡು. ಕ್ಲಾಪ್, ಕ್ಲಾಪ್, ಕ್ಲಾಪ್. ಹ್ಯಾಪಿ ಬರ್ತ್ಡೇ Happy birthday to you. Happy birthday to you. Happy birthday Ajji. Ajji. Happy birthday to you. Hey, clap, clap, clap. May God bless you. May God bless you. Happy birthday to you. ಮಾಡುವ ಇನ್ನೇನು? ಕ್ಲಾಪ್ ಮಾಡು. ಅಜ್ಜಿ ನೋಡು ಮತ್ತೆ. ಅಯ್ಯೋ, ಓಕೆ, ಸರಿ, ಸರಿ, ಸರಿ. ಕೇಕ್ ನೋಡ್ತಾನೆ, ಕೇಕ್ ತಿನ್ನಿಸ್ತಾನೆ. ನೆಕ್ಸ್ಟ್ ಆಂಟಿ ಪರವಾಗಿಲ್ಲ. Next ಏನ್ ಹಾಕ್ಸೋಣ? ಒಂಚೂರು next. ಇಷ್ಟೇ ಇಷ್ಟು. ಹ್ಮ್. ಹ್ಮ್. ಈಗ ತಿನ್ ಸ್ವೀಟ್ ತಿನ್ಸು. ಅದು ಎಗ್ಲೆಸ್ ಅಂದ್ರಲ್ಲ, ನೀವು ತಿನ್ಸು ಮಂಜಿಗೆ. ವೆಯ್ಟ್ ಲಿಸ್ಟ್ ಅಂತ ನಿಜನಲ್ಲ ಎಗ್ಲೆಸ್ ಕೇಳಿದೆ ಹೋಗಿ ಗ್ಲಾಸ್ ಅಂತ. ನಿಜ ಹೇಳ್ದ ಅವನು ನಿಜವಾಗ್ಲೂ? ಅಯ್ಯೋ. ಏನಾಗ್ಬಿಡು ಇದ್ರ ಪರವಾಗಿಲ್ಲ ತಿಂದ ಏನ್ ಮಾಡಕ್ಕ ಎಲ್ಲ ಬೇಕಂತ ಮಾಡ್ತಾರ. ಅಕ್ಕ ಕೊಡಿ, ಅಕ್ಕ ಕೊಡಿ. ಕೊಡ್ತೀನಿ ಡ್ಯಾಡಿ ಬುಟ್ಟಿ ಕೊಡ್ತಾರೆ. ಡ್ಯಾಡಿ ಬಗೆ ಕೊಡ್ತಾರೆ. ಬಗೆ ಕೊಡ್ತಾ ಇದೀರಿ ಫಸ್ಟ್ ಕೊಡಿ ಬಗೆ ಅಂತ ಕೊಡ್ಬೇಕು. ಹಂಗ ಏನಾದ್ರೂ ಹೇಳ್ಬಿಟ್ಟು ಕೊಡ್ಬೇಕು. ಹ್ಯಾಪಿ ಮಾಡಿದ್ರೆ ಇಲ್ಲ, ಏನಾದ್ರೂ ಒಂದು ಒಳ್ಳೆ ಚೆನ್ನಾಗಿ ಕೈ ಹಾಕ್ಬೇಡಿ ಈ ಕಡೆ. ಅಲ್ಲೋಡಲ್ಲಿ ಮಾತಾಜಿ ಅಲ್ಲೋಡಲ್ಲಿ ಓಕೆ ಫ್ರೆಂಡ್ಸ್, ನಾವು ಮನೇಲಿ ಇದೇ ಥರ ಸಿಂಪಲಾಗಿ ಕೇಕ್ ಕಟ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಅತ್ತೆ ಮಾವ ಆ್ಯನಿವರ್ಸರಿಲೂ ಅಂದ್ಕೊಂಡ್ವಿ ಆಚೆ ಊಟಕ್ಕೆ ಹೋಗೋಣ ಅಂತ. ಬಟ್ ದೆನ್ ಆವಾಗ ಅಂಕಲ್ಗೆ ಲಾಸ್ಟ್ ಮೂಮೆಂಟಲ್ಲಿ ಏನೋ ಕೆಲಸ ಬಂತು, ಸೊ ಊಟಕ್ಕೆ ಕ್ಯಾನ್ಸಲ್ ಆಗೋಯಿತು. ಈ ಸತಿನೂ ಹಾಗೆ ಅಂದ್ಕೊಂಡ್ವಿ ಆಚೆ ಊಟಕ್ಕೆ ಹೋಗೋಣ ಅಂತ. ಬಟ್ ಅದೇನೋ ಗೊತ್ತಿಲ್ಲ, ಆಚೆ ಊಟಕ್ಕೆ ಹೋಗಬೇಕು ಅಂತಂದರೆ ಅದಿನ್ನೂ ಹಾಗೆ ಬರ್ತಾ ಇಲ್ಲ. ಸರಿ ಆಯಿತು ಅಂತ ಅಂದ್ಕೊಂಡು ಮನೇಲೆ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ಆ್ಯಂಡ್ ರಮ್ಯಾಗ ಕೂಡ ಸ್ವಲ್ಪ ಸ್ವೀಟ್ಸ್ ಎಲ್ಲ ತಂದಿದ್ರು. ಆ್ಯಂಡ್ ನಾವು ಸ್ವಲ್ಪ ಚಾಟ್ ಸಮೋಸ ಅವೆಲ್ಲ ತರಿಸಿದ್ವಿ. ಸೊ ಹಾಗೆ ತಿನ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಅಂಕಲ್ ಸ್ವಲ್ಪ ಕ್ಯಾಮ್ರಾ ಶೈ ಅನಿಸುತ್ತೆ, ಅದಕ್ಕೆ ನಾನು ತುಂಬ ಹಿಂಸೆ ಮಾಡ್ತಾಯಿದ್ದೆ. ಹೇಳಿ ಏನಾದರೂ ಹೇಳಿಬಿಟ್ಟು ಬೊಕ್ಕೆ ಕೊಡಿ ಅಂತ. ಬಟ್ ಅವ್ರು ಹ್ಯಾಪಿ ಬರ್ಡೇ ಅಷ್ಟೇ ಹೇಳಿಬಿಟ್ಟು ಬೊಕ್ಕೆ ಕೊಟ್ಟರು. ಸರಿ ಆಯಿತು, ಒಂದು ಸ್ವಲ್ಪ ಟೈಮ್ ಬೇಕಲ್ಲ ಅವ್ರಿಗೂ. ಅಂದರೆ ನಮ್ಮ ಅತ್ತೆ ಸಿಕ್ಕಾಪಟ್ಟೆ ಕ್ಯಾಮ್ರಾ ಫ್ರೆಂಡ್ಲಿ, ನಮ್ಮ ಮಾವ ಒಂದು ಸ್ವಲ್ಪ ಶೈ, ಒಂದು ಸ್ವಲ್ಪ ಟೈಮಲ್ಲಿ ಅವರು ಫುಲ್ ಫ್ರೆಂಡ್ಲಿ ಆಗಿಬಿಡ್ತಾರೆ. ಸೊ ಇದಷ್ಟು ನಮ್ಮ ಒಂದು ಪುಟ್ಟದಾಗಿ ಸಿಂಪಲಾಗಿ ಬರ್ಡೇ ಮಾಡಿದ್ವಿ ಫ್ರೆಂಡ್ಸ್. ಆ್ಯಂಡ್ ಐ ರಿಯಲಿ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಐ ನೋ ಈ ಒಂದು ವ್ಲಾಗ್ ಒಂದು ಸ್ವಲ್ಪ ಲೇಟಾಗಿ ಬಂತು. ಅಂದರೆ ಆವಾಗ ಈ ವ್ಲಾಗ್ ಮಾಡಬೇಕಾದ್ರೆ ಮೈಂಡಲ್ಲಿ ಏನಿತ್ತಪ್ಪ ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದೆಲ್ಲ ಸೀರೀಸ್ ಎಲ್ಲ ಮುಗಿದಾದ್ಮೇಲೆ ಈ ಒಂದು ವ್ಲಾಗ್ ಮಾಡೋಣ, ಒಂದು 4-5 ದಿವಸ ಲೇಟ್ ಬರುತ್ತೆ ಅಷ್ಟೇ. ಬಟ್ ನನಗೆ ಗೊತ್ತಿರಲಿಲ್ಲ ನನಗೆ ಈ ಥರ ಎಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ ಆಗುತ್ತೆ, ಡೆಂಗ್ಯೂ ಅದು ಇದು ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡು ತುಂಬಾ ಡಿಲೇ ಆಗೋಯಿತು. ಬಟ್ ದಯವಿಟ್ಟು ಕ್ಷಮಿಸಿ, ಇವೆಲ್ಲ ಕಷ್ಟಪಟ್ಟು ತೊಗೊಂಡಿರೋ ಕ್ಲಿಪ್ಪಿಂಗ್ಸ್ ಎಲ್ಲ ನಂಗೆ ಅವೆಲ್ಲ ಸುಮ್ಮನೆ ಹಾಗೆ ವೇಸ್ಟ್ ಮಾಡೋಕ್ಕೆ ಅಥವಾ ಡಿಲೀಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ವ್ಯೂಸ್ ಬರುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಇವೆಲ್ಲ ಕೆಲವು ನೆನಪುಗಳವಲ್ಲ ಫ್ರೆಂಡ್ಸ್. ಸೊ ಇರಲಿ ಪರವಾಗಿಲ್ಲ, ಬರೀ ವ್ಯೂಸ್ಗೋಸ್ಕರನೇ ವೀಡಿಯೋ ಮಾಡಲ್ಲ, ನಮ್ಮ ಖುಷಿಗೋಸ್ಕರ ವೀಡಿಯೋ ಮಾಡ್ತೀವಲ್ವ. ಸೊ ಇರಲಿ ಅಂತ ಅಂದ್ಕೊಂಡು ನಾನು ಇದನ್ನ ಹಾಕ್ತಾಯಿದ್ದೀನಿ. ರಿಕ್ವೆಸ್ಟ್ ಒಂದೇನಪ್ಪ ಅಂದರೆ ಸಪೋರ್ಟ್ ಮಾಡಿ, ನನಗಂತ ಅಲ್ಲ ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ದಲೇ ನಾವು ಏನೂ ಇಲ್ಲ ಅಂತ ಪ್ರತಿ ಸತಿನೂ ಅಂತೀನಿ. ನೀವಿದ್ರೇ ನಾವು ಅಥವಾ ನಾವು ಏನೂ ಇಲ್ಲ. ಸೊ ಹೌದು. ತಂಗಿ ಪಾಪನು ಪಾಪಗೆ
ಹಾಯ್ ಹೇಳು ತಂಗಿ ಪಾಪಗ ಹಾಯ್ ಪಲ್ಟಿ ಹೊಡಿತಾವಳೆ ನೋಡಲಿ ದಬ್ಬ ಹಾಕೊಂಡು ಎತ್ತಾವಳೆ ಮೇಲೆ ಬಾಯ್ ಹಾಯ್ ಬಾ ಬಾ ಕರಿ ತಂಗಿ ಪಾಪ ಬಾ ನಿಂತ್ಕೊಂಡ್ಬಿಟ್ಟಲ್ಲ ಹಂಗೆ ನೋಡ್ಕೊ ಏನ್ ಮಾಡ್ತಾವಳೆ ಅಗೋ